ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಕಡಲೆಕಾಳು ಬಟಾಣಿ ಎಲ್ಲ ರಾತ್ರಿ ನೆನೆಸಿಟ್ಟಿದೆ. ಸೊ ಈಗ ಒಂದ್ಸಲಿ ಕೂಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ಕುಕ್ಕರ್ಗೆ ಹಾಕಿ ಉಪ್ಪು ಹಾಕಿ ಈಗ ಒಂದ್ಸಲಿ ಕೂಗಿಸ್ಕೊತೀನಿ. ಸೊ ನೆಕ್ಸ್ಟು ಮಸಾಲೆಗೆ ಅಂತ 2 ಟೊಮೆಟೊ, 4 ಈರುಳ್ಳಿ, 1 ಆಲೂಗೆಡ್ಡೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ಎಲ್ಲ ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಕಡಲೆಕಾಳು ಸಾಂಬಾರು. ಮಸಾಲೆನೂ ಹಾಕಿ ಮಾಡ್ಬೋದು, ಧನಿಯಾ ಪುಡಿ ಇದೆಲ್ಲ ಮಸಾಲೆ ಹಾಕಿಬಿಟ್ಟು. ಬಟ್ ಇಲ್ಲಿ ನಾನು ಮಾಮೂಲಿ ತರಕಾರಿ ಸಾಂಬಾರು, ಹುಳಿ ಸಾಂಬಾರ್ಗೆ ಹಾಕ್ತೀವಲ್ಲ ಅದೇ ರೀತಿ ಮಸಾಲೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಈಗ ಬನ್ನಿ ಮಾಡೋಣ, ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇಲ್ಲ ತುರಿದು ಹಾಕೊಬೋದು. ಸೊ ಒಂದು ಅರ್ಧ ಇಲ್ಲ ಕಾಲು ಭಾಗದಷ್ಟು ತೆಂಗಿನಕಾಯಿ, 4 ಸಣ್ಣದು ಈರುಳ್ಳಿ 4, ಸೊ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮತ್ತು ಸಾಂಬಾರು ಪುಡಿ, ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋ ಅಂಥದ್ದು. ಟೊಮೆಟೊನೂ ನೋಡಿ 1-2 ತೊಗೊಂಡಿದ್ದೀನಿ, ಸಣ್ಣದಾಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ದೋಸೆ, ಪೂರಿ ಜೊತೆಗೆ, ಇಡ್ಲಿ, ಚಪಾತಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಸಾಂಬಾರು ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನೊಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮಸಾಲೆ ರೆಡಿ ಆಗಿದೆ. ನೆಕ್ಸ್ಟ್ ಈ ಕಡೆ ಕುಕ್ಕರ್ ಕೂಗಿದ್ದು ಆಗಿದೆ, ಒಂದ್ಸಲಿ ಕುಕ್ಕರ್ ಕೂಗಿಸ್ಕೊಂಡು ಎಲ್ಲ ಬಿಟ್ಟಿದೆ. ಸೊ ಇದಕ್ಕೆ ಮಿಕ್ಸ್ ಮಾಡಿ ಆಲೂಗೆಡ್ಡೆ ಕಟ್ ಮಾಡಿರೋದು ಹಾಕ್ಕೊಂಡು, ಸೊ ಅದು ಆಮೇಲೂ 1-2 ವಿಷಲ್ ಕೂಗಿಸ್ಕೊತೀನಿ, ಯಾಕಂದರೆ ಮಸಾಲೆ ಎಲ್ಲ ಹಿಡಿಬೇಕಲ್ವ. ಸೊ ಹಾಗಾಗಿ ಸೊ ನೋಡಿ, ನಿಮ್ಗೆ ಎಷ್ಟು ತೆಳು ಬೇಕೋ ನೀರು ಹಾಕ್ಕೊಂಡು ನೀವು ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಕೋಬೋದು. ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡು ಈಗ ಎಲ್ಲ ಆಗಿದೆ, ಸಾಂಬಾರು ರೆಡಿ ಆಗಿದೆ. ಈಗ ಒಗ್ಗರಣೆ ಮಾಡ್ಕೊಬೇಕಷ್ಟೇ. ಸೊ ಕಾಳು ಚೆನ್ನಾಗಿ ಬೆಂದಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಲಿ ನಾನು ಮಾಡ್ಕೊಂಡಿರೋದು. ನೆಕ್ಸ್ಟ್ ಈಗ ಈ ಕಡೆ ಪಾತ್ರೆ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಜಜ್ಕೊಂಡಿದ್ದೀನಿ. ಸೊ ಚೆನ್ನಾಗಿರುತ್ತೆ, ಒಗ್ಗರಣೆ ಹಾಕಿದ್ರೇ ಅಷ್ಟೇ ಸಾಂಬಾರು ಕಂಪ್ಲೀಟ್ ಅನಿಸೋವಂಥದ್ದು. ಇಲ್ಲಾಂದರೆ ಟೇಸ್ಟೇ ಒಂಥರ ಡಿಫ್ರೆಂಟ್ ಇರುತ್ತೆ ಅಂತ ನಾನು ಯಾವಾಗಲೂ ಒಗ್ಗರಣೆ ಹಾಕಿ ರೂಢಿ ಅಲ್ವಾ. ಸೊ ಹಾಗಾಗಿ ಸೊ ಈಗ ಸಾಸಿವೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡು. ಸೊ ಅದಕ್ಕೆ ಜಜ್ಜಿರೋಂಥ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊತೀನಿ. ನೆಕ್ಸ್ಟು ಕೂಗಿಸಿರೋಂತಹ ಕುಕ್ಕರಲ್ಲಿರೋಂಥ ಸಾಂಬಾರನ್ನ ಹಾಕ್ಕೊಂಡು, ಸೊ ನೆಕ್ಸ್ಟ್ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳೋ ಅಂಥದ್ದು ಲಾಸ್ಟ್ಗೆ. ಸೊ ತುಂಬ ಚೆನ್ನಾಗಿರೋಂತಹ ಕಡಲೆಕಾಳು ಸಾಂಬಾರು ರೆಡಿಯಾಗಿದೆ. ಸೊ ಈಗ ಕಾಳು ಸಾಂಬಾರುಗಳನ್ನ ಜಾಸ್ತಿ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ ಡಾಕ್ಟ್ರು. ಸೊ ಈಗ ಈ ಕಡೆ ರೈಸು ರೆಡಿಯಾಗಿದೆ. ನಾನು ಒಂದೊಂದ್ಸತಿ ರೈಸ್ ಎಲ್ಲನೂ ಕುಕ್ಕರಲ್ಲಿ ಮಾಡೋದಕ್ಕೆ ಹೋಗಲ್ಲ, ಪಾತ್ರೆಯಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ಸೊ ಸಾಂಬಾರು ಒಂದು ಕುದಿ ಬರ್ತಾ ಇದೆ. ಸೊ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಸಾಂಬಾರು, ಕಾಳುಗಳು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಕಡಲೆಕಾಳು ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಬಾಯಿಗೆ. ಮಕ್ಳಿಗೆ ದೋಸೆ ಜೊತೆ ಮಾಡಿಕೊಟ್ಟಿದ್ದೀನಿ. ಬೇಗನೆ ಅಡುಗೆ ಎಲ್ಲ ಆಯಿತು. ನೋಡಿದ್ರಿ ಎಲ್ಲ ಕಡಲೆಕಾಳು ಸಾಂಬಾರು ಮಾಡಿದ್ದೆ. ಸೊ ಆ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳನ್ನು ತುಂಬ ಇಷ್ಟಪಡ್ತಾರೆ. ನನ್ನ ಮಕ್ಕಳಿಗೆ ದೋಸೆ ಜೊತೆ ಎಲ್ಲ ಸಾಂಬಾರು ಇಷ್ಟ ಅವರಿಗೆ. ಸೊ ಹಾಗಾಗಿ ಇವತ್ತು ಬೆಳಗ್ಗೆನೇ ಸಾಂಬಾರು ಮಾಡಿ ಎಲ್ಲ ರೆಡಿ ಮಾಡಿದ್ದಾಯಿತು. ಸೊ ತುಂಬ ಚೆನ್ನಾಗಿರುತ್ತೆ, ಈಸಿ ಮೆಥಡು ಕೂಡ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಂಡೇ ಮನೆ ಹತ್ರ ಕಡಲೆಪುರಿ ಅವ್ರು ಬರ್ತಾರೆ. ಸೊ ಹಾಗಾಗಿ ಕಡಲೆಪುರಿ ಒಂದು 5 ಸೇರು ತೆಗೆದಿಟ್ಕೊಂಡಿದ್ದೆ. ಸೊ ಮಕ್ಕಳು ಹಿಂಗೆ ತಿನ್ನೋಕ್ಕೆಲ್ಲ ಕೇಳ್ತಾ ಇರ್ತಾರಲ್ವ. ಸೊ ಹಾಗಾಗಿ ಕಡಲೆಪುರಿ ಒಗ್ಗರಣೆ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಈಗ ಅದೇ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಮಕ್ಳಿಗೆ ತುಂಬ ಇಷ್ಟ ಕಡಲೆಪುರಿ ಅಂದರೆ. ಒಗ್ಗರಣೆ ಅಂದರೆ ಹಸ್ಬೆಂಡ್ಗೂ ಅಷ್ಟೇ, ಮಕ್ಳಿಗೂ ಅಷ್ಟೇ, ನಮಗೂ ಅಷ್ಟೇ ತುಂಬ ಇಷ್ಟ. ಸೊ ಹಾಗಾಗಿ ಈಗ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಏನಿಲ್ಲ, ಸಿಂಪಲ್ಲಾಗಿ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಕಡಲೆ ಬೀಜ, ಹುರ್ಗಡ್ಲೆ ಇದನ್ನೆಲ್ಲನೂ ಎಣ್ಣೆಲಿ ಹಾಕಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಅರಿಶಿನ ಮತ್ತು ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಕಡಲೆಪುರಿನ ಸೇರಿಸ್ಕೊಳ್ಳೋಣ. ನಾಳೆ ಮಾಡಿಕೊಡ್ತೀನಿ ಅಂದರೂ ಕೇಳ್ತಾ ಇಲ್ಲ ಕಣಮ್ಮ ಈಗಲೇ ಮಾಡಮ್ಮ ತಿನ್ನಬೇಕು ಅನಿಸ್ತಾ ಇದೆ ಅಂತ. ಸೊ ಆಯಿತು, ಅದೆಷ್ಟೊತ್ತು ಮಾಡೋದು, ಒಂದು 5 ನಿಮಿಷ ಎಲ್ಲ ಒಗ್ಗರಣೆ ಹಾಕೋದು ಅಷ್ಟೇ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಈಗ ಎಲ್ಲ ಒಗ್ಗರಣೆ ಕೊಟ್ಟು ಈಗ ಮಿಕ್ಸ್ ಮಾಡ್ತೀನಿ. ಮಕ್ಳಿಗೆ ಈ ಥರ ಸಿಂಪಲ್ ಅಡುಗೆಗಳೆಲ್ಲ ಮಾಡಿಕೊಟ್ಟು ರೂಢಿ ಮಾಡಿದ್ದೀನಲ್ಲ. ಸೊ ಅವ್ರು ಅದನ್ನು ಕೇಳ್ತಾ ಇರ್ತಾರೆ ಅಷ್ಟೇ. ನಾವು ಊರ ಕಡೆ ಹೋದಾಗ ಅಲ್ಲಿ ಕಡಲೆಪುರಿ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅಲ್ಲಿಂದ ತರ್ತಾ ಇರ್ತೀವಿ. ಮತ್ತು ಇಲ್ಲಿ ಸಂಡೇಸ್ ನಮ್ಮ ಮನೆ ಹತ್ರ ಬರ್ತಾರೆ, ಕಡಲೆಪುರಿ ಮೂಟೆನೇ ತೊಗೊಂಡು ಬರ್ತಾ ಇರ್ತಾರೆ ಕಡಲೆಪುರಿ ಅಂತ. ಸೊ ಹಂಗಾಗಿ ಒಂದೊಂದ್ಸಲ ಈ ಥರ ತೆಗೆದಿಟ್ಕೊತೀನಿ, ಅವ್ರು ಬಂದಾಗ ಏನಾದರೂ ಇದ್ದರೆ. ಸೊ ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೆ.
ಮಕ್ಕಳಿಗೆ ಕುರುಮ್ ಅಂತ ತಿನ್ನೋದಕ್ಕೆ ಏನಾದರೂ ಬೇಕು. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಖಾರದ ಪುಡಿ ಉಪ್ಪು ಎಲ್ಲ ಹಾಕಿದ್ದೀನಲ್ಲ, ಸೊ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರ್ತೈತಿ ನೋಡಿ. ನೋಡಿ ತುಂಬ ಗರಿಗರಿಯಾಗಿ ಆಗಿದೆ. ಸೊ ಅದಕ್ಕೆ ನಾನು ಅವ್ರ ಹತ್ರ ತೊಗೊಂಡಾಗಲೇ ಈ ಬಾಕ್ಸ್ಗೆ ಹಾಕ್ಸ್ಕೊಂಡ್ಬಿಟ್ಟೆ. ಕವರಲ್ಲಿ ಕಟ್ಟಿಟ್ರೆ ಸ್ವಲ್ಪ ಇದು ಏನಪ್ಪ ಮೆತ್ತ ಆಗಿಬಿಡುತ್ತೆ. ಸೊ ಹಾಗಾಗಿ ಅದಕ್ಕೆ ಬಾಕ್ಸ್ಗೆ ಹಾಕ್ಸ್ಕೊಂಬಿಟ್ಟೆ. ಅವರಿದ್ರು ತುಂಬ ತೊಗೊಂಬಿಡಿ ಅಂತಿದ್ರು. ಬೇಡ, ಬರ್ತಿರ್ತಿರಲ್ಲ ವಾರ ಹಾಗಾಗಿ ಆಮೇಲೆ ತೊಗೊತೀನಿ ಅಂತ ಹೇಳಿ ಸ್ವಲ್ಪ ತೊಗೊಂಡೆ. ಸೊ ಈಗ ಒಂದು 2 ಲೀಟ್ರಷ್ಟು ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ಲೋಸ್ ಮಾಡಿಟ್ಟು, ಸೊ ಕಡಲೆಪುರಿ ರೆಡಿಯಾಗಿದೆ. ಕಡಲೆಪುರಿ ಒಗ್ಗರಣೆ ತೊಗೊಳ್ಳಿ. ಕಡಲೆಪುರಿ ಒಗ್ಗರಣೆ ಮಾಡಿಕೊಟ್ಟಿದ್ದೀವಿ. ಈಗಲೇ ಮಾಡಮ್ಮ ಅಂತಂದ್ರಲ್ಲ, ಚೆನ್ನಾಯ್ತಾ? ಇನ್ನೂ ಸ್ವಲ್ಪ ಖಾರ ಹಾಕ್ಬೇಕಿತ್ತಾ? ನೀನೇ ಒಲಿ ನೋಡು, ಟ್ರೈ ಮಾಡು. ಏನು ಮಾಡ್ತಾ ಇದೀಯಾ? ದಾರ ಎಲ್ಲ ಸುತ್ತಾ ಇದೆಯಾ? ಇದು ಅಲ್ಲಿದ್ದ ಲೈಟ್ಗಳು. ನನ್ನ ಮಗಳಿಗೆ ಈ ಥರ ಎಲ್ಲ ಕಲಿಯೋದಕ್ಕೆ ತುಂಬ ಇಷ್ಟ. ನಾನು ಹೀಗೆ ನಮ್ಮಮ್ಮ ಹೊಲಿತಾ ಇರಬೇಕಾದ್ರೆ ನಾನು ಹೊಲಿತೀನಿ ಅಂತ ಹೇಳಿ ನಾನು ಹಾಗೆ ಕಲ್ತ್ಕೊಂಡಿದ್ದಂಥದ್ದು. ನಾನೇ ಈಗ ಬಟ್ಟೆಗಳಿಗೆಲ್ಲ ಹೊಲಿಗೆ ಹಾಕ್ಕೊತೀನಿ. ಏನಾದರೂ ಸ್ಟಿಚ್ ಹಾಕಬೇಕಂದ್ರೆ ನಾವು ಡ್ರೆಸ್ಗಳೆಲ್ಲ ತೊಗೊತಾ ಇರ್ತೀವಲ್ಲ, ಮಕ್ಕಳದು ನಮ್ಮದು ಎಲ್ಲನೂ ಹೊಲಿಗೆ ಹಾಕ್ಕೊತೀನಿ. ಅಮ್ಮನೂ ಹಾಕ್ಕೊಡ್ತಾರೆ. ಸೊ ಇವತ್ತು ನಂದು ಸ್ವಲ್ಪ ಡ್ರೆಸ್ಗಳಿತ್ತು, ಮಕ್ಕಳದು ಪ್ಯಾಂಟ್ಗಳೆಲ್ಲ ಇದ್ವು. ಸೊ ಹಾಗಾಗಿ ಅದನ್ನು ಹೊಲಿಗೆ ಹಾಕೊಳ್ಳೋಣ ಅಂತಲೇ ತಂದಿದ್ದು. ಅಮ್ಮ ಹಾಕ್ಕೊಡ್ತಾಯಿದ್ರು. ನನ್ನ ಮಗಳು ನಾನು ಹೊಲಿತೀನಿ ಅಂತ ಹೇಳ್ಬಿಟ್ಟು ಈಗ ಅವಳು ಹೊಲಿಯೋಕ್ಕೆ ಕೂತಿದ್ದಾಳೆ. ಸೊ ಮಕ್ಕಳಿಗೆ ಎಲ್ಲನೂ ಕಲಿಯೋದಕ್ಕೆ ಖುಷಿ ಅನಿಸುತ್ತೆ ಅವ್ರಿಗೆ. ಇಲ್ಲ, ಒಳಗಡೆ ಅಮ್ಮಮ್ಮ ಸುತ್ತಿರೋದದು. ಇವಾಗ ಬಟ್ಟೆ ಇಡು. ಬೇಡ ಬಟ್ಟೆ ಹೊಲಿಯೋದಕ್ಕೆ ನಿಂತ್ಬಿಟ್ಟಿದ್ದಾರೆ ನಮ್ಮ ಕೀರ್ತನ ಅವ್ರಿಗೆ. ಅದು ಪ್ರಾಕ್ಟೀಸ್ ಮಾಡೋಕ್ಕೆ ಏನಿದೆ ಹಿಂಗಾಡೋದು? ಕೈ ಸಿಗಾಕ್ಸ್ಕೊಂಬಿಟ್ಟಿಯ, ಹುಷಾರು. ಬಿಡು. ಹಿಂದೆಗಡೆ ಕ್ಲೋಸ್ ಮಾಡಬೇಕು. ಈಗ ತುಳಿ. ಬಟ್ಟೆ ಹೊಲಿಯೋದು ಕಲಿತಾ ಇದ್ದಾರೆ. ಸುಮ್ಮನೆ ಒಂದು ಬಟ್ಟೆ ಇಟ್ಕೊಂಡು ಅದನ್ನು ಹೊಲಿತಾ ಇದ್ದಾಳೆ. ನಿಧಾನಕ್ಕೆ, ಇಲ್ಲಾಂದರೆ ಹಿಂದಕ್ಕೆಲ್ಲ ತಳ್ಳೋದು, ಮುಂದಕ್ಕೆ ಹಿಂಗೆ. ಅಯ್ಯೋ, ನೀನೇ ಮುಂದಕ್ಕೆ ಕೊಟ್ಟೋಗ್ಬಿಡೋ, ತೊಳ್ಕೊಂಡು ಸೈಕಲ್ ತೊಳ್ದಾಗ್ತಾರೆ. ಹುಷಾರು, ಕೈ ಕೊಟ್ಬಿಟ್ಟಿಯಾ? ಹಿಂಗೆ ತಳ್ಳೋ. ಇರೋ ಒಂದು ನಿಮಿಷ ಹೆಲ್ಪ್ ಮಾಡ್ತೀನಿ. ಆಗಲ್ಲ, ಬನ್ನಿ ಸಾಕು. ನಮ್ಮ ಮೋನಿಶಾ ಅವ್ರು ಇವತ್ತು ಗೋಧಿನ ಅಗ್ದು ಅದನ್ನೇ ಬೂಮರ್ ಮಾಡಿಬಿಟ್ಟಿದ್ದಾರೆ. ಇವತ್ತು ಸ್ನಾನ ಎಲ್ಲ ಮುಗಿಸಿದ್ರು. ನೆನ್ನೆಯಿಂದ ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ಕೀರ್ತನ ಅವ್ರು ಇವಾಗ ಹೊಲಿಯೋದು ಕಲಿಯೋದಕ್ಕೆ ಅಂತ ಹೇಳ್ಬಿಟ್ಟು ಅದು ಸೂಜಿ ಹಾಕೋದಕ್ಕೆ, ದಾರ ಹಾಕೋಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಬಾಲ್ಕನಿ ಗಿಡ ಇದೆ, ಕೆಳಗಡೆ ರೋಡು, ಗಾಡಿಗಳೆಲ್ಲ ಓಡಾಡ್ತಿದೆ. ಸ್ಕೂಲ್ ಮುಗಿಸ್ಕೊಂಡು ಬಂದು ಅಮ್ಮ ಮನೆಗೆ ಹೋಗಿ ಬಂದ್ವಿ. ಇವತ್ತು ಸ್ಯಾಟರ್ಡೆ, ಮಕ್ಕಳಿಗೆಲ್ಲ ರಜೆ ಇತ್ತು. ಸೊ ಸೆಕೆಂಡ್ ಸ್ಯಾಟರ್ಡೆ. ಸೊ ಹಾಗಾಗಿ ಈಗ ಅಮ್ಮ ಮನೆಗೆ ಹೋಗಿ ಬಂದ್ವಿ. ಈಗ ಸಂಜೆ ಆಗಿದೆ ಆಲ್ರೆಡಿ. 7:45 ಆಗ್ತಾಯಿದೆ ಟೈಮು. ಸೊ ತುಂಬ ಚೆನ್ನಾಗಿತ್ತು ಇವತ್ತು ಸ್ಕೂಲಲ್ಲೇ ಊಟ ಎಲ್ಲ ಅರೇಂಜ್ ಮಾಡಿದರು. ಸೊ ನೆನ್ನೆ ಫೌಂಡರ್ಸ್ ಡೇ ಇತ್ತಲ್ಲ, ಸೊ ಅದ್ರ ಪರವಾಗಿ ಇವತ್ತು ಊಟ ಎಲ್ಲ ಅರೇಂಜ್ ಮಾಡಿದರು. ಸೊ ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಅನಿಸ್ತಾ ಇದೆ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗೆಲ್ಲ ಕುಕಿಂಗ್ ವ್ಲಾಗ್ಸೇ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ನೋಡಿ. ಸೊ ಇನ್ನೂ ಯಾವ್ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡಿದ್ರೆ ನಾನು ಆ ರೆಸಿಪಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಎಲ್ಲರೂ ನೋಡಿ, ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಬಟನ್ ಇದೆಲ್ಲ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ನನ್ನ ಲಿಂಕ್ನ ಶೇರ್ ಮಾಡಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.